ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ರಾಜ್ಯದಲ್ಲಿ 2 ಕ್ಷೇತ್ರಗಳಿಗೆ ಉಪಚುನಾವಣೆ ಅಂದ್ರೆ ವೋಟಿಂಗ್ ಮುಕ್ತಾಯ ಆಗಿದೆ. ಈಗ ಬಹುತೇಕರಿಗೆ ಟೆನ್ಷನ್ ಇರೋದೇನ್ ಗೊತ್ತಾ, 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಏನಾಗಬಹುದು, 2 ಕ್ಷೇತ್ರಗಳಲ್ಲಿ ಯಾರ ಕೈ ಮೇಲಾಗಬಹುದು, ಮತದಾರರ ಒಲವು ಯಾವ ಪಕ್ಷದ ಕಡೆಗೆ, ಆಡಳಿತ ಪಕ್ಷದ ಪರವಾಗಿ ಮತದಾರರು ಜೈಕಾರ ಹಾಕಿದ್ದಾರಾ ಅಥವಾ ಆಡಳಿತ ವಿರೋಧಿ ಅಲೆಯ ಇದೆಯಾ 2 ಕ್ಷೇತ್ರಗಳಲ್ಲಿ, ಅದು ವಿಪಕ್ಷಗಳಿಗೆ ಟ್ರಂಪ್ ಕಾರ್ಡ್ ಆಗುತ್ತಾ? ಇಂತಹ ನಾನಾ ಚರ್ಚೆಗಳು ಓಟ್ ಆದ ಬಳಿಕ ಅದೇ ಕ್ಷೇತ್ರಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈಗ 2 ಕ್ಷೇತ್ರಗಳಲ್ಲಿ ಹಾಗಾದ್ರೆ ಸರ್ವೆ ರಿಪೋರ್ಟ್ ಏನ್ ಹೇಳ್ತಾ ಇದೆ? 2 ಕ್ಷೇತ್ರಗಳ ಸರ್ವೆ ರಿಪೋರ್ಟ್ ನಾಯಕರ ಕೈ ಸೇರಿದೆ ಅಂತೆ. ಹಾಗಾದ್ರೆ ಏನಿದೆ ಸರ್ವೆ ರಿಪೋರ್ಟ್ ನಲ್ಲಿ? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಬಟ್ ಯಾರ ಗೆಲ್ಲಬಹುದು, ಯಾವ ಅಭ್ಯರ್ಥಿಯ ಪರವಾಗಿ ಮತದಾರರ ಒಲವು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಸಹಜವಾಗಿ ವಿಚಾರಗಳು ಚರ್ಚೆ ಆಗುತ್ತೆ. ದಾವಣಗೆರೆ ದಕ್ಷಿಣದಲ್ಲಿ ಬಾದ್ಶಾ ಯಾರಾಗ್ತಾರೆ, ಬಾಗಲಕೋಟೆಯಲ್ಲಿ ಕಿಂಗ್ ಯಾರಾಗಬಹುದು, ಈ ಕುತೂಹಲಗಳು ಇದ್ದೇ ಇದೆ. ನಾಯಕರ ಕೈ ಸೇರಿರುವ ಸರ್ವೆ ರಿಪೋರ್ಟ್ ನಲ್ಲಿ ಇರುವಂತಹ ಸತ್ಯಾಂಶ ಏನು? ಕಾಂಗ್ರೆಸ್ ಬಿಜೆಪಿ ರಿಪೋರ್ಟ್ ನಲ್ಲಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್? ಗ್ಯಾರಂಟಿ ನ್ಯೂಸ್ ನಲ್ಲಿ ಬೈ ಎಲೆಕ್ಷನ್ ನ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಿಸಲ್ಟ್ ಬರೋಕು ಮುನ್ನ ಕೂಡ ನೀವು 2 ಕ್ಷೇತ್ರಗಳಿಗೆ ಹೋಗಿ ಜಸ್ಟ್ ಜನ ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಚರ್ಚೆ ಮಾಡೋದೇನ್ ಗೊತ್ತಾ, ನೀ ಯಾರು ಓಟ್ ಹಾಕದೆ, ನೀ ಯಾರು ಓಟ್ ಹಾಕದೆ, ಹೇಗಿದೆ ಟ್ರೆಂಡು, ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇರುತ್ತೆ. ಇದೇ ರಿಪೋರ್ಟ್ ಈಗ ನಾಯಕರ ಕೈ ಸೇರಿದೆ. ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ 2 ರಾಷ್ಟ್ರೀಯ ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಯಾರಿಗೆ ವರದಾನ ಆಗಬಹುದು ಈ ಬಾರಿಯ ಈ ಚುನಾವಣೆ ಅನ್ನೋದು ಕುತೂಹಲ. ಹಾಗಾದ್ರೆ ಈ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶ ಏನು? ದಾವಣಗೆರೆಯ ಬಾದ್ಶಾ ಯಾರು, ಬಾಗಲಕೋಟೆಯ ಕಿಂಗ್ ಯಾರು, ಯಾವ ಅಭ್ಯರ್ಥಿಯ ಪರವಾಗಿ 2 ಕ್ಷೇತ್ರಗಳ ಮತದಾರರು ಜೈಕಾರ ಹಾಕಿದ್ದಾರೆ? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ಡಿಸಿಎಂ ಪರಮೇಶ್ವರ್ಗೆ 3 ಪ್ರತ್ಯೇಕ ರಿಪೋರ್ಟ್ಗಳು ಕೈ ಸೇರಿದೆ ಅಂತೆ. ಸಿಎಂ ಡಿಸಿಎಂ ಪರಮೇಶ್ವರ್ಗೆ 3 ಪ್ರತ್ಯೇಕ ರಿಪೋರ್ಟ್ಗಳು ಕೈ ಸೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೈ ಸೇರಿದೆ ಅಂತೆ ಒಂದು ರಿಪೋರ್ಟ್. ಸಿಎಂ ಸಿದ್ದರಾಮಯ್ಯನವರಿಗೆ ಗುಪ್ತಚರ ಇಲಾಖೆಯಿಂದ ರಿಪೋರ್ಟ್ ಹೋಗಿದೆ. 2 ಕ್ಷೇತ್ರಗಳ ರಿಪೋರ್ಟ್ ಕೊಟ್ಟ ಗುಪ್ತಚರ ಇಲಾಖೆ ಏನಿರಬಹುದು? ದಾವಣಗೆರೆಯಲ್ಲಿ ಕಡಿಮೆ ಅಂತರದಲ್ಲಿ ಕಾಂಗ್ರೆಸ್ಗೆ ಗೆಲುವು ಖಚಿತ ಅನ್ನುವಂತಹ ರಿಪೋರ್ಟ್ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆ ಕಾನ್ಫಿಡೆನ್ಸ್ ನಲ್ಲೇ ಕಾಂಗ್ರೆಸ್ ನಾಯಕರು ಇರೋದು. ದಾವಣಗೆರೆ ಗೆಲುವು ಸುಲಭ, ಆದ್ರೆ ಬಾಗಲಕೋಟೆನೇ ಕಾಂಗ್ರೆಸ್ ನಾಯಕರಿಗೆ ಅತಿ ದೊಡ್ಡ ಆತಂಕ ಆಗಿತ್ತು. ಕಾರಣ ಈ ಓಟ್ ಆಗೋಕ್ಕೂ ಮುಂಚೆನೆ 50-50 ಅನ್ನೋ ರೀತಿಯಲ್ಲಿ ಒಂದು ರಿಪೋರ್ಟ್ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿತ್ತು. ಬಟ್ ಕೊನೆಯ ಕ್ಷಣದ ಕಸರತ್ತು, ಕೊನೆಯ ಕ್ಷಣದ ಶಕ್ತಿ ಪ್ರದರ್ಶನ, ಕೊನೆಯ ಕ್ಷಣದ ಈ ಪ್ರಚಾರಗಳು, ಗಿಮಿಕ್ಗಳು ವರ್ಕೌಟ್ ಆಗಿದೆಯಾ, ಟ್ರೆಂಡ್ ಅನ್ನ ಬದಲಾವಣೆ ಮಾಡಿದೆಯಾ ಅನ್ನುವಂತಹ ಪ್ರಶ್ನೆಗೆ ಅಗೇನ್ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಮತ್ತೊಂದು ರಿಪೋರ್ಟ್ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರಿದೆ. ಮತ್ತೊಂದು ಪ್ರತ್ಯೇಕವಾಗಿ ಪರಮೇಶ್ವರ್ ಅವರ ಕೈಯಲ್ಲೂ ಕೂಡ ಒಂದು ರಿಪೋರ್ಟ್ ಇದೆ ಅಂತ. ದಾವಣಗೆರೆ ಗೆಲುವು ಸುಲಭ, ಆದ್ರೆ ಬಾಗಲಕೋಟೆಯ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಕಾಂಗ್ರೆಸ್ಗೆ ನಿಜಕ್ಕೂ ಮತದಾರರು ಒಲವು ತೋರಿಸಿದ್ದಾರಾ? ಕಾಂಗ್ರೆಸ್ಗೆ ಜೈಕಾರ ಹಾಕಿದ್ದಾರಾ ಬಾಗಲಕೋಟೆಯಲ್ಲಿ? ಅದು ಈ ಕ್ಷಣಕ್ಕೂ ಪ್ರಶ್ನೆ ಇದೆ. ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾರಣ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ರಿಪೋರ್ಟ್
ಕಾಂಗ್ರೆಸ್ ನಾಯಕರ ಕೈ ಸೇರಿದೆ. ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೈ ಸೇರಿದೆ ಅಂತ. ಹಾಗಾದ್ರೆ ಆ ರಿಪೋರ್ಟ್ ನಲ್ಲಿ ಬಾಗಲಕೋಟೆಯ ಭವಿಷ್ಯ, ಕಾಂಗ್ರೆಸ್ ಅಭ್ಯರ್ಥಿಯ ಭವಿಷ್ಯ ಅನುಕಂಪದ ಅಲೆ ವರ್ಕೌಟ್ ಆಗಿದೆಯಾ? ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕೌಟ್ ಆಗಿದೆಯಾ? ಕಾಂಗ್ರೆಸ್ ನಾಯಕರ ಶಕ್ತಿ ಪ್ರದರ್ಶನ ವರ್ಕೌಟ್ ಆಗಿದೆಯಾ? ಆಡಳಿತ ಪರವಾಗಿ ಅಲೆಗಳಿದೆಯಾ ಅನ್ನುವಂತಹ ಪ್ರಶ್ನೆಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಖಂಡಿತ ಮತದಾರರು ಒಲವು ತೋರಿಸಿದ್ದಾರೆ ಅನ್ನುವಂತಹ ರಿಪೋರ್ಟ್ ಕೈ ಸೇರಿದೆ ಅಂತೆ.